ನಮಸ್ಕಾರ ಸ್ನೇಹಿತರೆ ಕೇಂದ್ರ ಬಜೆಟ್ ಏನಾಗಿದೆ ಅದರ ಪ್ರಶ್ನೋತ್ತರಗಳನ್ನ ತಗೊಂಡಿದ್ದೀನಿ. ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, ಹೆಂಗ್ ಬರುತ್ತೆ ಕ್ವಶನ್ಸ್ ಅಂತ. ಅಪ್ಕಮಿಂಗ್ ಎಲ್ಲಾ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. KS ಮೇನ್ಸ್ ಆಗಿರ್ಬೋದು, ಗ್ರೂಪ್ ಬಿ, ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ. ಓಕೆ, ಸೊ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸಮ್ಮರಿ ಥಿಯರಿ ಕ್ಲಾಸ್ಗಳು ಕೂಡ ಮಾಡಿದೀವಿ ಸರ್. ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕೇಂದ್ರ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆದು MCQ ಕ್ವಿಜ್ ಕೂಡ ಮಾಡಿದೀವಿ. ಪ್ರಶ್ನೋತ್ತರಗಳು ಅದು ಕೂಡ ನೋಡಿ. ಎಲ್ಲಾನು ನಾವು ಇದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ಇದು PDF ಕೆಳಗೆ ಕೊಟ್ಟಿರ್ತೀನಿ. ಓಕೆ, ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಸಿಗುತ್ತೆ, ಅಥವಾ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಥವಾ ಯೂಟ್ಯೂಬ್ ಅಲ್ಲೂ ಕೂಡ ಹೋಗಿ ನೀವು ಪ್ಲೇ ಲಿಸ್ಟ್ ಸರ್ಚ್ ಮಾಡದೇ ಇರುತ್ತೆ, ಅಲ್ಲಿ ಹೋಗಿ ತಾವು ನೋಡಬಹುದು ಪ್ರೀವಿಯಸ್. ಸೊ ಯಾರು ನಮ್ಮ ಈ ಒಂದು ಸಾರಾಂಶಗಳು ನೋಡಿರ್ತೀರ ಅವರು ಆರಾಮಾಗಿ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಬಹುದು. ಒಂದಷ್ಟು ಡಿಫಿಕಲ್ಟಿ ಕ್ವಶನ್ಸ್, ಒಂದಷ್ಟು ಸಿಂಪಲ್ ಆಗಿರೋ ಕ್ವಶನ್ಸ್, ಎರಡು ರೀತಿಯ ಕ್ವಶನ್ಸ್ ಇಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ. 2025 ಕೇಂದ್ರ ಬಜೆಟ್ ನಲ್ಲಿ ಒಟ್ಟು ಖರ್ಚು ಎಷ್ಟು? ಓಕೆ, ಅಥವಾ ಒಂದೊಂದ್ಸಲ ಏನ್ ಕೇಳ್ತಾನೆ ಇದೇ ಕ್ವಶನ್ಸ್ ಗಳನ್ನ ಟೋಟಲ್ ಎಕ್ಸ್ಪೆಂಡಿಚರ್ ಬರೆದು ಯೂನಿಯನ್ ಬಜೆಟ್, ಓಕೆ, ಕೇಂದ್ರ ಬಜೆಟ್ ನ ಗಾತ್ರ ಎಷ್ಟು ಅಂತ ಕೂಡ ಕೇಳ್ತಾನೆ. ಓಕೆ, ಎಸ್ಟಿಮೇಟೆಡ್ ಕೂಡ ಕೇಳ್ತಾನೆ. 50.65 ಲಕ್ಷ ಕೋಟಿ. ನೋಡಿ, ನಾನು ಈ ಸ್ಲೈಡ್ ಒಂದ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಒಟ್ಟು ವೆಚ್ಚ, ಬಜೆಟ್ ಎಸ್ಟಿಮೇಷನ್. ಬೇಕಾದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಪ್ರೀವಿಯಸ್ ಬಜೆಟ್ ಏನಿದೆ ಅದರ ರಿವೈಸ್ಡ್ ಎಸ್ಟಿಮೇಟ್ ಕೂಡ ಕೇಳಬಹುದು. ಬಜೆಟ್ ಅಂದಾಜು 2024-25 ಕೂಡ ಕೇಳಬಹುದು. ಅದು 47.16 ಲಕ್ಷ ಕೋಟಿ ಇತ್ತು. ಇವಾಗ ಏನೋ 25-26 ಮಣಿಸಿದ್ದಾರೆ. ಅದರ ಗಾತ್ರ, ಬಜೆಟ್ ನ ಗಾತ್ರ 50.65 ಲಕ್ಷ ಕೋಟಿ, ಅಥವಾ ಒಟ್ಟು ವೆಚ್ಚ 50.65 ಲಕ್ಷ ಕೋಟಿ. ಓಕೆ, ಇದ್ರಲ್ಲಿ ನಿಮ್ಗೆ ರೆಸಿಪ್ಟ್ಸ್, ಓಕೆ, ರೆವಿನ್ಯೂ ರೆಸಿಪ್ಟ್, ಕ್ಯಾಪಿಟಲ್ ರೆಸಿಪ್ಟ್ ಅಂತ ಬರುತ್ತೆ, ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಓಕೆ, ಇದನ್ನು ಒಂದ್ಸಲ ನೀವು ನೋಡ್ಕೋಬೇಕಾಗುತ್ತೆ. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕೇಳ್ಬೋದು. ಬಜೆಟ್ ನ ರೆವಿನ್ಯೂ ರೆಸಿಪ್ಟ್ ಎಷ್ಟಿದೆ ಅಂತ ಕೇಳಬಹುದು. ನೋಡಿ, 34.20 ಲಕ್ಷ ಕೋಟಿ. ಓಕೆ, ಅದೇ ಕ್ಯಾಪಿಟಲ್ ಬಂಡವಾಳ ರೆಸಿಪ್ಟ್ ಎಷ್ಟು ಅಂತ ಕೇಳ್ಬೋದು. ಅರ್ಥ ಆಗ್ತಿಲ್ಲ ಅಂದ್ರೆ ರೆಸಿಪ್ಟ್ ಅಂದ್ರೆ ಸ್ವೀಕೃತಿ, 16.44 ಲಕ್ಷ ಕೋಟಿ. ಅದೇ ಎಕ್ಸ್ಪೆಂಡಿಚರ್ ಅಂದ್ರೆ ವೆಚ್ಚದಲ್ಲಿ ನಿಮಗೆ ರೆವೆನ್ಯೂ ವೆಚ್ಚ ಎಷ್ಟಿದೆ? 39.44 ಲಕ್ಷ ಕೋಟಿ. ಕ್ಯಾಪಿಟಲ್ ಬಂಡವಾಳ ವೆಚ್ಚ ಎಷ್ಟಿದೆ? ಇದು ಬಂಡವಾಳ ಸ್ವೀಕೃತಿ, ಇದು ಬಂಡವಾಳ ವೆಚ್ಚ, 11.21 ಸಮಥಿಂಗ್ ಲಕ್ಷ ಕೋಟಿ ಬರುತ್ತೆ. ಓಕೆ, ಸೊ ಇವು ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಬರೋಣ ನೋಡಿ, ಅದೇ ಕ್ವಶನ್ ತಗೊಂಡಿದ್ದೀನಿ ಇಲ್ಲಿ. ಬಜೆಟ್ ನಲ್ಲಿ ಅಂದಾಜು ಮಾಡಲಾದ ಒಟ್ಟು ಆದಾಯದ ಸ್ವೀಕೃತಿಗಳು ಎಷ್ಟು? ಒಟ್ಟು ಸ್ವೀಕೃತಿ ಅಂದ್ರೆ ಟೋಟಲ್ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಕರಿತೀವಿ. ಟೋಟಲ್ ರೆವಿನ್ಯೂ ರೆಸಿಪ್ಟ್ಸ್ ಅಂದ್ರೆ ಇದ್ರಲ್ಲಿ ಏನ್ ಬರುತ್ತೆ ಸರ್? ಒಟ್ಟು ಆದಾಯದ ಸ್ವೀಕೃತಿ ಏನ್ ಬರುತ್ತೆ ಇದ್ರಲ್ಲಿ? ಏನ್ ಬರುತ್ತೆ? ಕ್ಯಾಪಿಟಲ್ ಮತ್ತೆ ರೆವಿನ್ಯೂ ಎರಡು ಬರುತ್ತೆ. ಇಲ್ಲಿ ನಮ್ಗೆ ಏನ್ ಕೇಳಿದ್ರೆ ರೆವಿನ್ಯೂ ರೆಸಿಪ್ಟ್ಸ್ ಕೇಳಿದ್ದಾನೆ ಅಷ್ಟೇ. ಸೊ ರೆವಿನ್ಯೂ ರೆಸಿಪ್ಟ್ಸ್ ಎಷ್ಟಿದೆ ಸರ್? ನಾನು ನಿಮ್ಗೆ ಹೇಳಿದೆ ಇಲ್ಲಿ 34.20 ಅಂತ ಹೇಳಿದ್ನಲ್ಲ ರೆವಿನ್ಯೂ ರೆಸಿಪ್ಟ್ ಅಲ್ವಾ. ರೆವಿನ್ಯೂ ರಿಸಿಪ್ಟ್ ಕೇಳಿರೋದ್ರಿಂದ ಇದು ಟೋಟಲ್ ರೆವಿನ್ಯೂ ರಿಸಿಪ್ಟ್ ಕೇಳಿರೋದು, ಬರೀ ರೆವಿನ್ಯೂ ರಿಸಿಪ್ಟ್ಸ್ ಅಲ್ಲ. ಸೊ ಅಂದ್ರೆ ಬರೀ ರಿಸಿಪ್ಟ್ಸ್ ಅಲ್ಲ, ರಿಸಿಪ್ಟ್ಸ್ ಅಂತ ಕೇಳಿದ್ರೆ ಅವಾಗ ರೆವಿನ್ಯೂ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ಇಲ್ಲಿ 34.20409 ಕೋಟಿ ಇದೆ, ಅದು 39.20 ಲಕ್ಷ ಕೋಟಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಮುಖ ಸಬ್ಸಿಡಿಗಳಿಗೆ ವೆಚ್ಚದ ಶೇಕಡಾವಾರು ಹಂಚಿಕೆ ಎಷ್ಟು? ಸಬ್ಸಿಡಿ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸರ್ಕಾರ ಅಂತ ನೋಡಿ. ಇದನ್ನ ನಿಮ್ಗೆ ಟೋಟಲ್ ಅಲೋಕೇಶನ್ ಫಾರ್ ಮೇಜರ್ ಸಬ್ಸಿಡಿ ಅಂತ ಕರಿತೀವಿ. ಮೇಜರ್ ಸಬ್ಸಿಡಿಗೆ ಇದು ಎಲ್ಲಿ ಬರುತ್ತೆ? ಮನಿ ಗೋಸ್ ಟು ಅಂತ. ಓಕೆ, ಸರ್ಕಾರಕ್ಕೆ ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನ ಎಲ್ಲೆಲ್ಲಿ ಖರ್ಚು ಮಾಡ್ತಾರೆ, ಮನಿ ಗೋಸ್ ಟು ಅಂತ ನಾನು ಮಾಡಿದೀನಿ, ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ 6%. ಓಕೆ, ಫಸ್ಟ್ ಆನ್ಸರ್ ಮಾಡೋಣ. 6% ತೋರಿಸ್ತೀನಿ ನಾನು ನಿಮ್ಗೆ. ಮನೀಸ್ ಗೋಸ್ ಟು ಅಂದ್ರೆ ದುಡ್ಡು ₹100 ಸರ್ಕಾರಕ್ಕೆ ಬಂದಿದೆ ಅಂದ್ರೆ ಅದರಲ್ಲಿ ₹20 ಇಂಟ್ರೆಸ್ಟ್ ಪೇಮೆಂಟ್ ಹೋಗುತ್ತೆ, ಸಬ್ಸಿಡಿಗೆ 6% ಹೋಗುತ್ತೆ, ಅಂದ್ರೆ ₹6 ಆಗುತ್ತೆ ಅನ್ಕೋಬಹುದು 100ರಲ್ಲಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗೆ, ಕೇಂದ್ರ ಸರ್ಕಾರದ ಯೋಜನೆಗೆ 16%, ₹16. ಫೈನಾನ್ಸ್ ಕಮಿಷನ್ ನಿಂದ 8% ಹೋಗುತ್ತೆ. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪ್ರಾಯೋಜಿತ 8%. ಅದರ್ ಪೆನ್ಷನ್ಸ್ 4%, ಸ್ಟೇಟ್ ನ ಶೇರ್ಸ್ 22%, ಡಿಫೆನ್ಸ್ ಗೆ 8%. ಓಕೆ, ಸೊ ಇದು ಗೊತ್ತಿರಬೇಕು. ಹಂಗೆ ಮನೀಸ್ ಕಮ್ ಫ್ರಮ್ ಇದೆ, ಅದು ಕೂಡ ಕ್ವಶನ್ ತಗೋತೀನಿ, ಹೇಳ್ತೀನಿ. ಕೇಂದ್ರ ಬಜೆಟ್ 2025 ಅಂದಾಜು ಹಣಕಾಸಿನ ಕೊರತೆ ಎಷ್ಟು? ಫಿಸ್ಕಲ್ ಡಿಫಿಶಿಯೇಟ್ ಎಷ್ಟು? ನೋಡಿ, ಫಿಸ್ಕಲ್ ಡಿಫಿಶಿಯೇಟ್, ರೆವೆನ್ಯೂ ಡಿಫಿಶಿಯೇಟ್, ಪ್ರೈಮರಿ ಡಿಫಿಶಿಯೇಟ್ಸ್ ಅಂತ ಬರ್ತವೆ. ಇದು ಬಜೆಟ್ ಅಲ್ಲಿ ನಮ್ಮ ಕಾನ್ಸೆಪ್ಟ್ ವಿಡಿಯೋ ಮಾಡಿದ್ವಿ, ಅಲ್ಲಿ ನೋಡ್ಕೊಳ್ಳಿ. ಫಿಸ್ಕಲ್ ಡಿಫಿಶಿಯೇಟ್ 2025 ಕೇಳಿರೋದು ಅಂದ್ರೆ 25 ಅಂದ್ರೆ 24-25 ಅರ್ಥ ಆಗ್ಬೋದು. 4.4%. 25-26 ಇದು 25-26
6 ಯಾಕಂದ್ರೆ ಬಡ್ಜೆಟ್ 25 ಮಂಡಿಸಿರೋದ್ರಿಂದ 25-26 4.4%. ಅದೇ ನಾವು 24-25 ತಗೊಂಡ್ರೆ 4.8% ಆಫ್ GDP ಇತ್ತು. ಎರಡು ತೋರಿಸಿದ್ರೆ ನೋಡ್ಕೊಳ್ಳಿ, ಪ್ರೀವಿಯಸ್ ಇಯರ್ದು ಮತ್ತೆ ಈ ಇಯರ್ದು. ಇದರಲ್ಲಿ ರೆವೆನ್ಯೂ ಡಿಫಿಶಿಯೇಟ್ ಬಗ್ಗೆ ಇದು ಇವಾಗ ನಾವು ಮಾತಾಡೋ ವಿತ್ತೀಯ ಕೊರತೆ ಮಾತಾಡಿದ್ವಿ ಅಲ್ವಾ, ಫಿಸ್ಕಲ್ ಡಿಫಿಶಿಯೇಟ್ ಮಾತಾಡಿದ್ವಿ. ಅದೇ ನಿಮಗೆ ರೆವೆನ್ಯೂ ಡಿಫಿಶಿಯೇಟ್ ಎಷ್ಟಿತ್ತು ಅಂದಾಜು ಮಾಡಲಾಗಿದೆ ನೆಕ್ಸ್ಟ್ ಇಯರ್ಗೆ. ಅದೇ ತರ ಪ್ರೈಮರಿ ಡಿಫಿಶಿಯೇಟ್ ಎಷ್ಟು ಮಾಡಲಾಗಿದೆ ಕೇಳ್ಬೋದು, ಏನ್ ಬೇಕಾದ್ರೂ ಕೇಳ್ಬೋದು. ನಾ ಈಗ ಒಂದ್ ಕ್ವಶನ್ ತಗೋತೀನಿ ನಿಮ್ಗೆ, ನೋಡಿ ನಾನು ಈಗ ನಿಮ್ಗೆ ಎಲ್ಲಾ ತರ ಕ್ವಶನ್ ತಗೋತೀನಿ ಅಂತ ಹೇಳಿದ್ದೆ. ಒಂದು ಈಸಿ ಕ್ವಶನ್, ಇದೇ ಕ್ವಶನ್ ಇನ್ನೊಂದ್ ಸ್ವಲ್ಪ ಡಿಫಿಕಲ್ಟಿ KPSC ಈ ತರ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ. 2-3 ಕ್ವಶನ್ಸ್ ನ ಒಂದೇ ಇದ್ರಲ್ಲಿ ಮರ್ಜ್ ಮಾಡಿ ಕೇಳುವಂತದ್ದು. ಇಲ್ಲಿ ನೋಡಿ, 2025 ಕೇಂದ್ರ ಬಜೆಟ್ ಅಲ್ಲಿ ವಿತ್ತೀಯ ಕೊರತೆಯ ಬಗ್ಗೆ ಯಾವ ಅಂಶ ನಿಜವಾಗಿದೆ ಅಂತ ಕೇಳಿದ್ದಾರೆ. 3 ಆಪ್ಷನ್ಸ್ ಇದೆ. ಒಂದು 2025-26 ಅವಧಿಯಲ್ಲಿ ಒಟ್ಟು ದೇಶೀಯ ಉತ್ಪನ್ನದ 4.4% ಗಿಂತ ಕಡಿಮೆ ಇಲ್ಲ ವಿತ್ತೀಯ ಕೊರತೆ ಗುರಿಯಾಗಿದೆ. ಹೌದಲ್ವಾ ಸರ್? ನಾಟ್ ಲೆಸ್ ದನ್ 4.4% ಗುರಿ ಇರೋದು 25. ಎಸ್, ದಿಸ್ ಇಸ್ ಕರೆಕ್ಟ್. 2026 ವೇಳೆಗೆ GDP 4% ತಲುಪಲು ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡಲು ಸರ್ಕಾರ ಯೋಜಿಸಿದೆ ಅಂತಿದೆ. 4% ಬಗ್ಗೆ ಮಾತಾಡೇ ಇಲ್ಲ. ನಿಮ್ಗೆ ಈ ಸ್ಲೈಡ್ ತೋರಿಸ್ತೇನೆ ನಿಮ್ಗೆ. ಇಲ್ಲಿ 4.8 ಅಥವಾ 4.4, ಲಾಸ್ಟ್ ಇಯರ್ 4.8, ಈ ಒಂದು ಪ್ರೊಜೆಕ್ಷನ್ 4.4. ಸೊ ದಿಸ್ ಇಸ್ ರಾಂಗ್ ಆಯ್ತು. ವಿತ್ತೀಯ ಕೊರತೆಯ ಗುರಿ 2022 ಹಣಕಾಸು ವರ್ಷದಲ್ಲಿ 4.8 ರಷ್ಟಿದೆ. ಅಂದ್ರೆ 25 ಅಂದ್ರೆ 24-25. ಓಕೆ, 4.8 ಇದೆಯಾ? ಎಸ್ ಇದೆ, ಇಲ್ಲಿದೆ ನೋಡಿ. ಓಕೆ, ಸೊ ಯಾವ್ದು ಸರಿಯಾಗಿ? 1 and 3 ಮಾತ್ರ. ಅರ್ಥ ಆಗ್ತಿದೆಯಲ್ಲ? ಹಿಂಗು ಕ್ವಶನ್ ಡಿಫಿಕಲ್ಟ್ ಅಂದ್ರೆ ಇದು ಕೇಳೋ ರೀತಿ ಮೇಲೆ ಹೋಗುತ್ತೆ. ನಾನು ಎಲ್ಲಾ ರೀತಿ ಕ್ವಶನ್ ಫಾರ್ಮೆಟ್ ತಗೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ. ಈ ಕೆಳಗಿನ ಯಾವುದು GDPಯ ಶೇಕಡಾವಾರು ಆದಾಯದ ಕೊರತೆಯನ್ನು ಪ್ರತಿನಿಧಿಸಿದೆ? ನೋಡಿ, ಇಲ್ಲಿ ರೆವೆನ್ಯೂ ಡಿಫಿಶಿಯೇಟ್ ಗೊತ್ತಾಗಿಲ್ವಾ? ಇಂಗ್ಲಿಷ್ ಅಲ್ಲಿ ಒಂದ್ಸಲ ಕ್ವಶನ್ ನೋಡ್ಕೊಂಬಿಡಿ. ರೆವೆನ್ಯೂ, ನಮಗೆ ಕನ್ನಡದಲ್ಲಿ ಎಲ್ಲದಕ್ಕೂ ಒಂದೇ ರೀತಿ ಪದಗಳು ಬರುತ್ತೆ. ರೆವೆನ್ಯೂ ಡಿಫಿಶಿಯೇಟ್, ಫಿಸ್ಕಲ್ ಡಿಫಿಶಿಯೇಟ್, ಈ ತರ ಪ್ರಾಥಮಿಕ ಕೊರತೆ ಅಂತ ಬೇರೆ ಬರುತ್ತೆ. ರೆವೆನ್ಯೂ ಡಿಫಿಶಿಯೇಟ್ ನಿಮ್ಗೆ ಹೇಳಿದೆ ಎಷ್ಟು ಪರ್ಸೆಂಟ್ ಸರ್? 1.5%. ನಾನು ಹಿಂದೆ ಗ್ರಾಫ್ ಅಲ್ಲಿ ತೋರಿಸ್ತೆ, ಬೇಡ ಇಲ್ಲೇ ಮುಂದೆಲ್ಲ ತಗೊಂಡಿದ್ದೀನಿ. ಫಿಸ್ಕಲ್ ಡಿಫಿಶಿಯೇಟ್ 2025-26 4.4, ರೆವೆನ್ಯೂ ಡಿಫಿಶಿಯೇಟ್ 1.5, ಎಫೆಕ್ಟಿವ್ ರೆವೆನ್ಯೂ ಡಿಫಿಶಿಯೇಟ್ 0.3, ಪ್ರೈಮರಿ ಡಿಫಿಶಿಯೇಟ್ 0.8. ನಾನು ಇದನ್ನ ಡಿಫ್ರೆನ್ಸ್ ನಾನು ಈಗ ಮಾತಾಡಕ್ ಹೋಗಲ್ಲ, ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಮಾಡಿದೀವಿ ನಮ್ಮ ಬಡ್ಜೆಟ್ ವಿಡಿಯೋದಲ್ಲಿ, ಚೆಕ್ ಮಾಡಿ. ನಾವು ಬಡ್ಜೆಟ್ ದಿನ ಕೂಡ ಆ ಬೇಸಿಕ್ ವಿಡಿಯೋ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದ್ವಿ. ಟೆಲಿಗ್ರಾಮ್ ಲಿಂಕ್ ಪುನೀತ್ ಫೋರಂ ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಬಜೆಟ್ 2025-26 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರದ ಆದಾಯದ ದೊಡ್ಡ ಮೂಲವಾಗಿದೆ? ಅಗೇನ್, ಆದಾಯ ದೊಡ್ಡ ಮೂಲ ಅಂದ್ರೆ ಮನೀಸ್ ಕಮ್ ಫ್ರಮ್ ಅಲ್ವಾ? ಆದಾಯ ಎಲ್ಲಿ ಬರುತ್ತೆ? ಮನಿ ಕಮ್ಸ್ ಫ್ರಮ್ ಅಂತ ನಾನು ಮಾಡಿದೀನಿ ಅಲ್ವಾ? ಎಲ್ಲಿಂದ ಬರುತ್ತೆ ಮನೀಸು? 100 ರೂಪಾಯಿ ಅಂತಂದ್ರೆ ಎಲ್ಲಿಂದ ಬರುತ್ತೆ? ಅದ್ರಲ್ಲಿ ಅತ್ಯಂತ ಹೆಚ್ಚು ಯಾವ್ದ್ರಲ್ಲಿ ಬರುತ್ತೆ? ಕಾರ್ಪೊರೇಷನ್ ತೆರಿಗೆಯಿಂದ ಬರುತ್ತೆ. ಅಂದ್ರೆ ಕಾರ್ಪೊರೇಷನ್ ಟ್ಯಾಕ್ಸ್, ಆದಾಯ ತೆರಿಗೆನ, ಎರವಲು ಮತ್ತು ಇತರ ಹೊಣೆಗಾರಿಕೆಗಳು, GST ಮತ್ತು ಇತರ ತೆರಿಗೆಗಳು, ಕಸ್ಟಮ್ ಸುಂಕ. ಯಾವ ಕರೆಕ್ಟ್ ಆನ್ಸರು? ನೋಡಿ, ಬಾರೋಯಿಂಗ್ ಕೊಟ್ಟಿದ್ದಾನೆ ಇಲ್ಲಿ, ಎರವಲು ಮತ್ತು ಇತರ ಹೊಣೆಗಾರಿಕೆ, ಬಾರೋಯಿಂಗ್ ಅಂಡ್ ಅದರ್ ಲಯಬಿಲಿಟೀಸ್. ನಾನು ನಿಮ್ಗೆ ಹೇಳಿದೆ, ಬಾರೋಯಿಂಗ್ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಬರುತ್ತೆ ಅದು ನೋಡ್ಕೊಳ್ಳಿ, ಬಾರೋಯಿಂಗ್ ನೋಡ್ಕೊಳ್ಳಿ ಅಂತ. 100 ರೂಪಾಯಿ 24 ರೂಪಾಯಿ ಅಂದ್ರೆ 24% ನಿಮ್ಗೆ ಬಾರೋಯಿಂಗ್ ಅದರ್ ಲಯಬಿಲಿಟೀಸ್ ಬರುತ್ತೆ. ಇದು ಬಿಟ್ರೆ ಅತ್ಯಂತ ಹೆಚ್ಚು ಬರೋದು ನಮ್ಗೆ ಇನ್ಕಮ್ ಟ್ಯಾಕ್ಸ್ ಇಂದ ಅಲ್ವಾ? ಇನ್ಕಮ್ ಟ್ಯಾಕ್ಸ್ ಇಂದ 22% ಬರುತ್ತೆ. ಅದು ಬಿಟ್ರೆ ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ 17% ಬರುತ್ತೆ. ಸೊ ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ನೇಹಿತರೆ. 100 ರೂಪಾಯಿ ಬರುತ್ತೆ ಅಂತಂದ್ರೆ ಎಲ್ಲೆಲ್ಲಿಂದ ಬರುತ್ತೆ ಅಂತಕ್ಕಂಥದ್ದು. ಅತ್ಯಂತ ಹೆಚ್ಚು ಬಾರೋಯಿಂಗ್, ಸಾಲ ಮತ್ತೆ ಇದನ್ನ ತಗೋತೀವಲ್ಲ ನಮ್ಮ ಬೇರೆ ಬೇರೆ ಕಡೆಯಿಂದ, ಅಲ್ಲಿಂದ ಬರ್ತಕ್ಕಂಥ 24%. ಓಕೆ, ಅದಿಲ್ಲ ಅಂದ್ರೆ ನಮ್ಗೆ ಇನ್ಕಮ್ ಟ್ಯಾಕ್ಸ್, ಅದು ಬಿಟ್ರೆ ಕಾರ್ಪೊರೇಷನ್ GST, ಅದು ಬಿಟ್ರೆ ಕಾರ್ಪೊರೇಷನ್ ಟ್ಯಾಕ್ಸ್. ಇದು ಗೊತ್ತಿರಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಸ್ಟಮ್ ಸುಂಕದಿಂದ ಎಷ್ಟು ಶೇಕಡ ಆದಾಯ ಬರುತ್ತೆ? ನೋಡಿ, ಹಿಂಗೆ ಡೈರೆಕ್ಟ್ ಆಗೂ ಕೇಳ್ಬೋದು ನಿಮ್ಗೆ. ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಬರುತ್ತೆ? ಕಸ್ಟಮ್ಸ್ ಇಂದ ಎಷ್ಟು ಬರುತ್ತೆ? ಕಸ್ಟಮ್ ಡ್ಯೂಟಿ ಇಂದ ಎಷ್ಟು ಬರುತ್ತೆ ಅಲ್ವಾ? ಇಲ್ಲಿ ಏನಾದ್ರು ಇದೆಯಾ ನೋಡಿದ್ವಾ? ಕಸ್ಟಮ್ ಡ್ಯೂಟೀಸ್ ಏನಿದೆ ನೋಡಿ, ಕಸ್ಟಮ್ ಡ್ಯೂಟೀಸ್, ಕಸ್ಟಮ್ ಇಂದ 4% ಬರುತ್ತೆ. ಸೊ ಇಲ್ಲಿ 4% ಇದೆಯಾ? ಎಸ್, ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಾನು ಅದಕ್ಕೆ ನಿಮ್ಗೆ ಎಲ್ಲಾ ರೀತಿ ಫಾರ್ಮೆಟ್ ಅಲ್ಲಿ ತಗೋತಾ ಇದ್ದೀನಿ. ನೀವು ಈಗ ನೋಡಿ, ಸೊ ಕ್ವಶನ್ಸ್ ಮಾಡ್ಬೇಕು ಅನ್ನೋದು ತುಂಬಾ ಮಾಡ್ಬೋದು ಸ್ನೇಹಿತರೆ, ಒಂದೊಂದು ಲೈನ್ ಅಲ್ಲಿ ಕ್ವಶನ್ಸ್ ತೆಗಿಬಹುದು. ಅಂದ್ರೆ ಇಲ್ಲಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತ ನಾ ಇಲ್ಲಿ ಪ್ರಿಪೇರ್ ಮಾಡ್ಕೊಡ್ತಾ ಇರ್ತಕ್ಕಂಥ ಜೊತೆಗೆ ಹೆಂಗ್ ಬರುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೀವು ಬಜೆಟ್ ಓದ್ಬೇಕಾರೆ, ಅದಕ್ಕೆ ನಮ್ಮ ಸಾರಾಂಶ ನೋಡ್ತಿರಲ್ಲ, ಓದ್ಬೇಕಾರೆ ನೀವು ಆ ಒಂದು ಹೆಂಗೆ ಕ್ವಶನ್ಸ್ ಬರ್ಬೋದು ಅನ್ನೋದು ತಿಳ್ಕೊಂಡು ಓದ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಸರ್ಕಾರದ ಆದಾಯದ ಶೇಕಡಾವಾರು ಎಷ್ಟು ಆದಾಯ ತೆರಿಗೆಯಿಂದ ನೋಡಿದ್ರ ಎಷ್ಟು ಗೌರ್ಮೆಂಟ್ ರೆವೆನ್ಯೂ ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಬರುತ್ತೆ? ನಾನು ಈಗ ತಾನೇ ತೋರಿಸಿದೆ ನಿಮ್ಗೆ. ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಬರುತ್ತೆ? 22% ಬರುತ್ತೆ. ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ 17% ಬರುತ್ತೆ. ಇಲ್ಲಿ ಯಾವುದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾನೆ, 22% ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ಈಗ ನೆಕ್ಸ್ಟ್ ಬಂದ್ಬಿಡ್ತೀನಿ. ಈ ಒಂದು ಮನಿ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ನೋಡಿದ್ವಿ. ಅದೇ ರೀತಿ ಈಗ ಬೇರೆ ಒಂದು ಇದಕ್ಕೆ ಬಂದ್ಬಿಡೋಣ. 2025-26 ಯಾವ ಸಚಿವಾಲಯವು ಅತಿ ಹೆಚ್ಚು ಬಜೆಟ್ ಹಂಚಿಕೆಯನ್ನು ಸ್ವೀಕರಿಸಿದೆ? ಯಾವ ಸಚಿವಾಲಯ?
ಆಕ್ಚುಲಿ ನೀವು ನೋಡ್ಬೇಕು ಯಾವ ಸಚಿವಾಲಯ ದುಡ್ಡು ಕೊಟ್ಟಿರೋ ಅದೊಂದ್ ಕಡೆ ಆದ್ರೆ ಇಲ್ಲಿ ಫೈನಾನ್ಸ್ ಅನ್ನೋದು ಒಂದು ಕೂಡ ಸೇರಿಸಿದ್ದಾರೆ ನೋಡಿ. ನೀವು ಒಂದ್ ಕೆಲಸ ಮಾಡಿ, ಒಂದು ಸ್ಕೀಮ್ಸ್ ಗಳು ಯಾವ್ದಾದ್ರು ಕೊಟ್ಟಿದೆ, ಓಕೆ, ಇದನ್ನೆಲ್ಲ ಬಡ್ಜೆಟ್ ನ ಒಂದು ಡೀಟೇಲ್ ಕಾಪಿ 254 ಪೇಜೋ 53 ಪೇಜೋ ಏನೋ ಇದೆ. ಆ ಆ ಒಂದು ಡೀಟೇಲ್ ಕಾಪಿ ಲಾಸ್ಟ್ ಅಲ್ಲಿ ನಿಮಗೆ ಬರುತ್ತೆ. ಯಾವ ಸ್ಕೀಮ್ಸ್, ಯಾವ ಯಾವ ಯೋಜನೆಗಳಿಗೆ, ಅಗ್ರಿಕಲ್ಚರ್ ಇಲ್ಲಿ ಬರ್ತಕ್ಕಂಥ ಯೋಜನೆಗಳಿಗೆ, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಹೆಲ್ತ್ ಗೆ ಎಷ್ಟು ಕೊಟ್ಟಿದ್ದಾರೆ, ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಎಷ್ಟು ಕೊಟ್ಟಿದ್ದಾರೆ, ಅದೆಲ್ಲ ಡೀಟೇಲ್ ಇದೆ. ಅಲ್ಲೊಂದ್ಸಲ ನೋಡ್ಕೊಳ್ಳಿ. ಯಾಕಂದ್ರೆ ಅಂತ ಕೇಳಕ್ ಅದೆಲ್ಲ SSC ಬ್ಯಾಂಕಿಗೆ ಕೇಳ್ತಾನೆ, ನಮ್ಮ ಇದಕ್ಕೆ. ಬಟ್ ಒಂದ್ಸಲ ನೀವು ನೋಡ್ಕೊಳ್ಳಿ. ಓಕೆ, ಅದನ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ನಮ್ಮ ಸಾರಾಂಶದಲ್ಲಿ ಅಷ್ಟು ಇನ್ಕ್ಲೂಡ್ ಮಾಡಿಲ್ಲ ಅದನ್ನ. ಬಟ್ ಬಡ್ಜೆಟ್ ನೋಡಿ, ಇಲ್ಲಿ ಹಣಕಾಸು ಸಚಿವಾಲಯ ಅಂತ ಕೊಟ್ಟಿದ್ದಾನೆ. ಯಾವಾಗ್ಲೂ ದುಡ್ಡು ಹಣಕಾಸು ಸಚಿವಾಲಯ ಹತ್ರನೇ ಇರೋದು. ಅವ ಹಣಕಾಸು ಸಚಿವಾಲಯಗಳೇ ಬೇರೆ ಬೇರೆದಕ್ಕೆ ಅಲೋಕೇಶನ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಮಾಡ್ಬೇಕಿಲ್ಲಿ. ಇದು ಇಲ್ಲ ಅಂತಂದಾಗ ಏನಾಗುತ್ತೆ, ಇಲ್ಲಿ ಡಿಫೆನ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ನೋಡಿ. ಹಣಕಾಸು ಸಚಿವಾಲಯ 19.39 ಲಕ್ಷ ಕೋಟಿ ಕ್ರೋರ್, ಓಕೆ, ಇಷ್ಟು ದುಡ್ಡು ಕೊಡ್ತಾ ಇರೋದು. ಯಾವಾಗ ನಿಮಗೆ ನೋಡಿ, ನೀವು ಯಾವುದೇ ಒಂದು ಸಚಿವಾಲಯದಲ್ಲಿ ಕೆಲಸ ಯೋಜನೆ ಆಗ್ಬೇಕಾದ್ರೆ ಅವರು ಹಣಕಾಸು ಸಚಿವಾಲಯನ ಟ್ಯಾಗ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರ ದುಡ್ಡು ಬರೋದೆಲ್ಲಿಂದ, ಫೈನಾನ್ಸ್ ಇಂದಾನೆ ದುಡ್ಡು ಬರಬೇಕು ಅಲ್ವಾ. ಸೊ ಫೈನಾನ್ಸ್ ಈಗೆಲ್ಲಾನು ಕೂಡಿದ್ರೆ ನೀವು ಯಾವ್ಯಾವ ಸಚಿವರು ನೋಡಿ, ಡಿಫೆನ್ಸ್ ಗೆ ಅತ್ಯಂತ ಹೆಚ್ಚು ಕೊಟ್ಟಿದ್ದಾರೆ. ಇವೆಲ್ಲ ಅಮೌಂಟ್ ಗಳನ್ನು ಕೂಡಿ, ಇನ್ನು ಇದು ಟಾಪ್ ಸ್ವಲ್ಪ ತಗೊಂಡಿರೋದು, ಇನ್ನು ಬೇರೆ ಬೇರೆ ಸಚಿವಾಲಯ ಎಲ್ಲ ಕೂಡಿದ್ರೆ ನಿಮ್ಗೆ ಎಷ್ಟು ಸಚಿವಾಲಯಕ್ಕೆ ದುಡ್ಡು ಬರುತ್ತಲ್ಲ, ಅದೆಲ್ಲ ಫೈನಾನ್ಸ್ ಮಿನಿಸ್ಟರ್ ಅಂತ ಬರುತ್ತೆ. ಹಾಗಾಗಿ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. ಇಂಥ ಟ್ರಿಕ್ ಗಳು ಎಕ್ಸಾಮ್ ಅಲ್ಲಿ ನಿಮಗೆ ಕೊಡ್ತಾನೆ. ಫೈನಾನ್ಸ್ ಇಲ್ವಾ, ಅವಾಗ ಯಾವ್ದಿದೆ ಇಲ್ಲಿ, ಡಿಫೆನ್ಸ್ ಇದೆ, ಅದಕ್ಕೆ ಹಾಕ್ಬೇಕು. ಓಕೆ, ಇಲ್ಲಿ ನೋಡಿ ಡಿಫೆನ್ಸ್, ಆಮೇಲೆ ರೂರಲ್ ಡೆವಲಪ್ಮೆಂಟ್, ಆಮೇಲೆ ಹೋಮ್ ಅಫೇರ್ಸ್ ನೋಡ್ಕೊಂಡು ಟಿಕ್ ಮಾಡಿ. ನೆಕ್ಸ್ಟ್, ಯೂನಿಯನ್ ಬಜೆಟ್ 2022 ಹೈಲೈಟ್ ಮಾಡಲಾದ ಅಭಿವೃದ್ಧಿಯ 4 ಎಂಜಿನ್ಗಳು ಯಾವುವು? ನೋಡಿ, ಎಂಜಿನ್ಸ್, ಫ್ಯೂಯಲ್ಸ್, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. 4 ಎಂಜಿನ್ಗಳು ಅಂದ್ರೆ MSME ಅಲ್ವಾ. ಯಾವ್ದು ಬರುತ್ತೆ, MSME ಬರುತ್ತಾನೆ ಎಂಜಿನ್ ಗಳಲ್ಲಿ ಒಂದು. ಹೌದು, MSME ತಾನೆ, ಹೌದು. 4 ಶಕ್ತಿಶಾಲಿಗಳಲ್ಲಿ ಯಾವುದು, ಕೃಷಿನೂ ಇದೆ, MSME ಇದೆ, ಹೂಡಿಕೆ ಮತ್ತು ರಫ್ತು. ಇದು ಎಂಜಿನ್ಸ್ ಗಳು. ಎಕ್ಸ್ಪೋರ್ಟ್, ಇನ್ವೆಸ್ಟ್ಮೆಂಟ್, MSME, ಅಗ್ರಿಕಲ್ಚರ್. ಇಲ್ಲಿ ಯಾವ್ದಿದೆ, ಬೇರೆ ಯಾವ್ದು ಇಲ್ಲ, MSME ಇದೆ, ಟಿಕ್ ಹಾಕೊಳ್ಳಿ. ಓಕೆ, ಇಂಧನ ಕೇಳಬಹುದು. ಫ್ಯೂಯಲ್ ಯಾವುದು, ರಿಫಾರ್ಮ್ಸ್, ಸುಧಾರಣೆ. ಇಂಧನ ನಮ್ಮ ಸುಧಾರಣೆಗಳು ಅಂತಿದೆ ಅದು. ಓಕೆ, ಡೆಸ್ಟಿನೇಷನ್ ವಿಕಸಿತ್ ಭಾರತ್. ಸ್ಪಿರಿಟ್, ಗೈಡಿಂಗ್ ಸ್ಪಿರಿಟ್, ಇನ್ಕ್ಲೂಸಿವಿಟಿ, ಎಲ್ಲರೂ ಒಳಗೊಳ್ಳಬೇಕು. ಸೊ ಇದು ಗೊತ್ತಿರಬೇಕು ನಿಮ್ಗೆ. ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ನಮ್ಮ ಒಂದು ಜರ್ನಿ ಆಫ್ ಡೆವಲಪ್ಮೆಂಟ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸರ್ ಇಲ್ಲಿ ಆಪ್ಷನ್ ಸಿ ಅಂತ ಗೊತ್ತಾಯ್ತಲ್ಲ. ಎಸ್, ಒಂದ್ಸಲ ಬೇಕಾದ್ರೆ ಈ 4 ಕೊಟ್ಬಿಡ್ತಾನೆ, ಕೊಟ್ಬಿಟ್ಟು ಮೇಲಿನ ಎಲ್ಲವೂ ಅಂತ ಕೊಡ್ತಾನೆ, ಆಗ ಮೇಲಿನ ಎಲ್ಲವೂ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಕೇಂದ್ರ ಬಜೆಟ್ 2025ರಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಯಾವ ಪ್ರಮುಖ ಉಪಕ್ರಮವು ಗುರಿಯನ್ನು ಹೊಂದಿದೆ? ಕೃಷಿಯಲ್ಲಿ ನಾವು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡಬೇಕು ಅಂತ ಹೊಸ ಸ್ಕೀಮ್ ಮಾಡಿದ್ದು ಪ್ರಧಾನ ಮಂತ್ರಿ. ಯಾವುದು, ಕಿಸಾನ್ ಸಮ್ಮಾನ್ ನಿಧಿ ಅಲ್ವಾ, ಇದೆ ತಾನೆ, ಕಿಸಾನ್ ಸಮ್ಮಾನ್ ನಿಧಿ ತಾನೆ. ನ್ಯಾಷನಲ್ ಮಿಷನ್ ಹೈ ಸೀಡಿಂಗು ಇದೆ. ನಾವು ಹೊಸ ಒಂದು ಪ್ರಧಾನ ಮಂತ್ರಿ ಧನ ಧಾನ್ಯ ಕೃಷಿ ಯೋಜನಾ ಕೂಡ ಇದೆ. ಉತ್ಪಾದಕ್ಕೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಅಲ್ವಾ, ಇದೆ ತಾನೆ. ಇದರಿಂದ ದುಡ್ಡನ್ನ ಕೊಡ್ತಾರಲ್ಲ ನಮ್ಮ ಇದಕ್ಕೆ PM ಕಿಸಾನ್ ಯೋಜನಾ, 6,000 ರೂಪಾಯಿ ಕೊಡ್ತಾ ಇದಾರಲ್ಲ. ಸೊ ಅದು ಬಿಟ್ರೆ ನಿಮಗೆ ಇದ್ರ ಬಯಲು ಕೂಡ ಎಕ್ಸಾಮ್ ಅಲ್ಲಿ ಬರ್ಬೋದು. ಪ್ರಧಾನ ಮಂತ್ರಿ ಧನ ಧಾನ್ಯ ಕೃಷಿ ಯೋಜನೆನೂ ಕೂಡ ಬರ್ಬೋದು. ಓಕೆ, ಇದೇನಕ್ಕೆ 100 ಜಿಲ್ಲೆಗಳು ರಾಜ್ಯಗಳಲ್ಲಿ ಸಹಭಾಗಿತ್ವದಲ್ಲಿ ಮಾಡಿರತಕ್ಕಂಥದ್ದು. ಏನ್ ಮಾಡ್ತಾರೆ ಅದರಲ್ಲಿ, 1.7 crore ಫಾರ್ಮರ್ಸ್ ಗೆ ಹೆಲ್ಪ್ ಆಗ್ಬೇಕು. ಓಕೆ, ಇದು ಏನದು ಅಗ್ರಿ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಇದು ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಇದ್ರ ಮೇಲೆ ಕ್ವಶನ್ಸ್ ಹಾಕೋದಾದ್ರೆ. ಮತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಷ್ಟು ಲಕ್ಷನ ಮಾಡಿದ್ದಾರೆ, 3ರಿಂದ 5ಕ್ಕೆ ಮಾಡಿದೀವಿ ಈಗ, ಇದನ್ನು ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆ, ನ್ಯಾಷನಲ್ ಹೈ ಸೀಡ್ಸ್ ಮೆಷಿನ್ಸ್ ಕೂಡ ಇದೆ. ಸೊ ಇವೆಲ್ಲ ಇದೆ, ನೋಡ್ಕೊಳ್ಳಿ. ಮಖಾನಾ ಬೋರ್ಡ್ ಎಲ್ಲಿ ಮಾಡಿದ್ರು, ಯಾವ ರಾಜ್ಯದ್ದು ಅಂದ್ರೆ ಬಿಹಾರಕ್ಕೆ. ಓಕೆ, ಇವೆಲ್ಲ ಕೇಳ್ತಾನೆ, ನೋಡ್ಕೊಳ್ಳಿ. ನಾ ಎಲ್ಲಾನು ಕ್ವಶನ್ಸ್ ಮಾಡೋದ್ ಬೇಡ, ನಿಮ್ಗೆ ಒಂದು ಕ್ವಶನ್ ಮುಖಾಂತರ ಎಲ್ಲಾನು ಕೂಡ ಹೇಳೋಣ ಅಂತ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ಆದಾಯ ತೆರಿಗೆ ಸ್ಲ್ಯಾಬ್ಗಳಿಗೆ ಸಂಬಂಧಿಸಿದಂತೆ 2025ರ ಕೇಂದ್ರ ಬಜೆಟ್ ನಲ್ಲಿ ಯಾವ ಪ್ರಮುಖ ತೆರಿಗೆ ಸುಧಾರಣೆ ಬಯಸಲಾಗಿದೆ? ಆದಾಯ ತೆರಿಗೆ ಪ್ರಮುಖ ಯಾವುದು ಅಂದ್ರೆ ಮೇನ್ ಇಂಪಾರ್ಟೆಂಟ್ 12 lakhs ತನಕ ದೇರ್ ಇಸ್ ನೋ ಟ್ಯಾಕ್ಸ್ ರೆಜಿಮ್ ಅಲ್ಲ. ಹೊಸ ತೆರಿಗೆ ಪದ್ಧತಿ 12 ಲಕ್ಷದವರೆಗೆ ಟ್ಯಾಕ್ಸ್ ನ ವಾರ್ಷಿಕದಲ್ಲಿ ಶೂನ್ಯ ಆದಾಯ ತೆರಿಗೆ. ಇದು ಬಿಟ್ರೆ ಇನ್ನೇನಿದೆ, ಇನ್ನು ತುಂಬಾ ಇದೆ ಟ್ಯಾಕ್ಸ್ ರಿಫಾರ್ಮ್ಸ್ ಗಳಲ್ಲಿ. ಎಲ್ಲಾನು ಕೂಡ ನಾವು ನೋಡ್ತಾ ಹೋಗೋಣ. 12 ಲಕ್ಷ ಇಂತ ಜಾಸ್ತಿ ಇದ್ರೆ ಅವಾಗ ಏನಾಗುತ್ತೆ, 0 to 4 ನಿಲ್ಲಿರುತ್ತೆ. 4 to 8 5% ಅಮೌಂಟ್, 8 to 12 ಅಂದ್ರೆ ಅವ್ರನ್ನ ಡಿವೈಡ್ ಮಾಡಿ ಹಿಂಗೆ ತಗೊಂಡ್ ಹೋಗ್ತಕ್ಕಂಥ. ಇದು ಗೊತ್ತಿರ್ಲಿ, ಇದನ್ನ ಒಂದ್ಸಲ ನೋಡ್ಕೊಳ್ಳಿ. ಕೇಂದ್ರ ಬಜೆಟ್ 2025ರಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಗೆ ಎಷ್ಟು ಹಣ ನಿಗದಿಪಡಿಸಲಾಗಿದೆ? ನೋಡಿ, ಅರ್ಬನ್ ಚಾಲೆಂಜ್ ಫಂಡ್ ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ. ಅದನ್ನ ವೆರೈಟಿಯಲ್ಲಿ ಕೇಳ್ತಾನೆ. ನಾನು 2-3 ಇದ್ರ ಪ್ರಕಾರ ಹೆಂಗ್ ಕೇಳ್ಬೋದು ಅಂತ. ಒಂದು, ಎಷ್ಟು ಅಮೌಂಟ್ ಅಂತ. ಎಷ್ಟು ಅಮೌಂಟ್? 1 ಲಕ್ಷ ಕೋಟಿ.
ಅಥವಾ ಇದನ್ನ ಹಿಂಗೂ ಕೇಳಬಹುದು. ನಾನು ಇಲ್ಲಿ ತೋರಿಸ್ತೇನೆ ನೋಡಿ, ಸ್ವಲ್ಪ ಡಿಫಿಕಲ್ಟಿ ಮಾಡೋಣ ಅಂತ. ಸರ್ಕಾರದ ರು 1,00,000 ಕೋಟಿ ಅರ್ಬನ್ ಚಾಲೆಂಜ್ ಫಂಡ್ ಈ ಕೆಳಗಿನ ಯಾವ ಉದ್ದೇಶಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ? ಮೂಲಸೌಕರ್ಯವನ್ನು ಸುಧಾರಿಸುವ ಮೂಲಕ ನಗರಗಳನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ಬೆಳವಣಿಗೆ ಆಧಾರಿತವಾಗಿರುವುದು, ನಗರ ಆರೋಗ್ಯ ಯೋಜನೆಗಳಿಗೆ ಬಂಡವಾಳ ಒದಗಿಸುವುದು, ಮೆಟ್ರೋಪಾಲಿಟನ್ ಪ್ರದೇಶಗಳಲ್ಲಿ ಹಸಿರು ಮತ್ತು ಸುಸ್ಥಿರ ತಂತ್ರಜ್ಞಾನವನ್ನು ಉತ್ತೇಜಿಸುವುದು. ಯಾವುದು ಅದಕ್ಕೆ ಹೇಳೋದು. ಸ್ವಲ್ಪ ಡೀಟೇಲ್ ಆಗಿ ಓದ್ಕೋಬೇಕು. ಇಲ್ಲಿ ನೋಡಿ, ನಾವು ಮಾಡಿದೀವಿ ಅರ್ಬನ್ ಚಾಲೆಂಜ್ ಫಂಡ್ ಅಂತಕ್ಕಂಥದ್ದು ಇದೆ ನೋಡಿ. 1,00,000 ಏನಕ್ಕಿದು? ನಗರ ಬೆಳವಣಿಗೆ ಕೇಂದ್ರಗಳಾಗಿ ನಗರಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಬೆಳವಣಿಗೆನ ಅಲ್ಲಿ ಪುನರಾಭಿವೃದ್ಧಿ ಮಾಡೋದು. ಓಕೆ, ಅಂದ್ರೆ ನೀರು ಮತ್ತು ನೈರ್ಮಲ್ಯ ಮತ್ತೆ ಅದನ್ನ ಒಂದು ಗ್ರೌತ್ ಹಬ್ ಆಗಿ ಮಾಡ್ತಕ್ಕಂಥದ್ದು, ವಾಟರ್ ಅಂಡ್ ಸ್ಯಾನಿಟೇಷನ್ ಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಇಲ್ಲಿ ಏನಿದೆ? ಒಂದು ಮೂಲ ಸೌಕರ್ಯ. ಹೌದು ಸರ್, ಮೂಲ ಸೌಕರ್ಯ, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಹೆಚ್ಚು ಪರಿಣಾಮಕಾರವಾಗಿ ಬೆಳೆಸ್ತಕ್ಕಂಥದ್ದು. ಆರೋಗ್ಯ ಇದೆ, ಆರೋಗ್ಯ ಅಲ್ಲ ಇಲ್ಲಿ. ಆರೋಗ್ಯ ಏನೋ ಕೊಟ್ಟಿನ ಇಲ್ಲ. ಮೆಟ್ರೋಪೋಲಿನಲ್ಲಿ ಹಸಿರು ಮತ್ತು ಸುಸ್ಥಿರ ಬಗ್ಗೆ ಮಾತಾಡಿಲ್ಲ ಬಡ್ಜೆಟ್ ಅಲ್ಲಿ. ಅಂದ್ರೆ ದಿಸ್ ಇಸ್ ದ ಮೇನ್ ಫಂಡ ಅಲ್ವಾ? ಸೊ ಆಪ್ಷನ್ ಕೇವಲ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಏನು ಅಂತ? ಸೊ ಇದೆಲ್ಲ ನೋಡ್ಕೋಬೇಕು. ಇಲ್ಲಿ ನೋಡಿ, ಇನ್ನೊಂದು ರಾಜ್ಯಗಳಿಗೆ ಪ್ರೋತ್ಸಾಹಗೊಳಿಸಲು 50 ವರ್ಷಗಳ ಬಡ್ಡಿ ರಹಿತ 1,00,000 ಕೋಟಿ ವೆಚ್ಚ ಪ್ರೋತ್ಸಾಹಿಸಲಾಗಿದೆ. ಇದು ಬಗ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಜನ್ ಭಾಗಿದಾರಿ ಯೋಜನಾ, ಇದು ಗೊತ್ತಿರಬೇಕು. ಏನಿದು? ನೀರು ಸರಬರಾಜು ಯೋಜನೆ ಮೂಲ ಸೌಕರ್ಯ ಮತ್ತು ಕಾರ್ಯಾಚರಣೆ ಗುಣಮಟ್ಟದಲ್ಲಿ ಇರಿಸಿಕೊಂಡು ಜಲ್ ಜೀವನ್ ಮಿಷನ್ ಅನ್ನ 100% ಗುರಿ ಸಾಧಿಸಬೇಕು ಅಂತ. ಈಗಾಗಲೇ ನಾವು 70-80% ಮಾಡಿದೀವಿ. ಇನ್ನು 100% ತಗೊಂಡೋಗ್ಬೇಕು 2028 ಒಳಗೆ. ಅದಕ್ಕೆ ಜನ್ ಭಾಗಿದಾರಿ ಅಂಡರ್ ಜಲ್ ಜೀವನ ಮಿಷನ್, ಇದು ಗೊತ್ತಿರಬೇಕು. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಕ್ವಶನ್. ನೋಡಿ, ಇವೆಲ್ಲ ಕ್ವಶನ್ ಮಾಡಬಹುದು, ನಾನು ಕ್ವಶನ್ ಆಗಿ ಫ್ರೇಮ್ ಮಾಡಿ ಕೇಳಬಹುದು. ನಾನು ಫ್ರೇಮ್ ಮಾಡೋದ್ ಬದಲು ನಾನು ಇಲ್ಲೇ ನಿಮ್ಗೆ ಹೇಳ್ತಾ ಇದ್ದೀನಿ ಹೆಂಗ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸರ್. ರಾಷ್ಟ್ರೀಯ ಜಿಯೋ ಸ್ಪೇಷಿಯಲ್ ಮಿಷನ್ ಏನಕ್ಕಿದೆ? ಇದು ಗೊತ್ತಿರಬೇಕು. ಓಕೆ, ಸ್ವಾಮಿ ಫಂಡ್ ಅಂತ ಅಂದ್ರೆ ಸ್ಪೆಷಲ್ ವಿಂಡೋ ಫಾರ್ ಅಫೋರ್ಡಬಲ್ ಮಿಡ್ ಇನ್ಕಮ್ ಹೌಸಿಂಗ್ ಫಂಡ್ ಅಂತ ಹೇಳಿ. ಓಕೆ, ಇದೇನಕ್ಕೆ ಮಾಡೋದು? ಸ್ಟ್ರೆಟ್ ಹೌಸಿಂಗ್ ಪ್ರಾಜೆಕ್ಟ್ ಇದು. ಓಕೆ, ಅಂದ್ರೆ ಬಡತನ ಅಥವಾ ಡ್ವೆಲ್ಲಿಂಗ್ ಅಂದ್ರೆ ಯಾರಿಗೆ ಮನೆ ಇರಲ್ಲ ಅಂತವ್ರಿಗೆ ಕೊಡ್ತಕ್ಕಂತ ಒಂದು ಹೌಸಿಂಗ್ ಪ್ರಾಜೆಕ್ಟ್ ಇದು. ಓಕೆ, ಅರ್ಥ ಆಗ್ತಿದೆಯಲ್ಲ? ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, 2025ರ ಕೇಂದ್ರ ಬಜೆಟ್ ಮೂಲಕ ಸರ್ಕಾರ 1,00,000 ಕೋಟಿ ಯಾವ ಕ್ರಮಗಳಿಗೆ ನೀಡಿದೆ? ನೋಡಿ, ಹಿಂಗೂ ಕೇಳ್ತಾನೆ. 1,00,000 ಕೋಟಿ, ಇನ್ನು 2 ಕೋಟಿ ಅದು ಹೇಳ್ತೀನಿ. 2 ಕೋಟಿ ಏನಕ್ಕೆ ಅಂತ? ಇದನ್ನ ಅರ್ಬನ್ ಚಾಲೆಂಜ್ ಫಂಡ್ ಅಂತೀವಿ. ಈಗ ತಾನೇ ನೋಡಿದ್ವಿ ಇದೆಲ್ಲ. ಅರ್ಬನ್ ಚಾಲೆಂಜ್ ಫಂಡ್ ಅಲ್ವಾ? ನೋಡಿ ಹೆಂಗೆ ಕ್ವಶನ್ಸ್ ಬರ್ಬೋದು ಅಂತ. ನೋಡಿ ಇಲ್ಲಿ ನೋಡಿ, ಯೂನಿಯನ್ ಬಜೆಟ್ 2025ರ ಮೊದಲ ಬಾರಿಗೆ ಮಹಿಳಾ ಉದ್ಯಮಿಗಳನ್ನು ಬೆಂಬಲಿಸಲು ಯಾವ ಉಪಕ್ರಮ ಘೋಷಿಸಲಾಗಿದೆ? ಯಾವ ಉಪಕ್ರಮ? ಇದನ್ನ ಯಾವ ರೀತಿ ಬೇಕಾದ್ರೂ ಕ್ವಶನ್ಸ್ ಬರ್ಬೋದು. ಬಟ್ ನಿಮಗೆ ಫಂಡ ಕಾನ್ಸೆಪ್ಟ್ಸ್ ಒಂದೇ, ಅದು ಗೊತ್ತಿರಬೇಕು. ಮಹಿಳಾ ಎಂಟರ್ಪ್ರಿನರ್ಸ್ ನ ಉದ್ಯಮಿಗಳನ್ನ ಬೆಂಬಲಿಸಕ್ಕೋಸ್ಕರ 2 ಕೋಟಿ ವರೆಗಿನ ಅವಧಿ ಸಾಲಗಳನ್ನ, ಟರ್ಮ್ ಲೋನ್ಸ್ ಅಪ್ ಟು 2 crore ಕೊಡ್ತೀವಿ ಅಂತ ಅಲ್ವಾ? ಎಲ್ಲಿದೆ ಇದು? ಇದೆ ನೋಡಿ, MSME ಬರುತ್ತೆ ಅಲ್ವಾ? ನೋಡಿ, 2 ಕೋಟಿವರೆಗೆ ಸಾಲ. ಯಾರ್ಯಾರಿಗೆ? 5 ಲಕ್ಷ ಮಹಿಳೆಯರಿಗೆ, SC ST ಮಹಿಳೆಯರಿಗೆ. ಸೊ ಮುಂದಿನ 5 ವರ್ಷದವರೆಗೆ. ನಾನು ನೋಡಿ, ಇದನ್ನ ಇನ್ನೊಂದ್ ತರ ಕೇಳ್ತೇನೆ. ಎಲ್ಲಿದೆ ಕ್ವಶನ್? ಮುಂದೆ ಇರ್ಬೇಕು. ಓಕೆ, ಮುಂದೆ ತಗೋತೀನಿ, ಅದ್ರ ಬಗ್ಗೆ ಮಾತಾಡೋಣ. SC ST ಮಹಿಳೆಯರಿಗೆ ಅಂತ ಇನ್ನೊಂದು ಕ್ವಶನ್ ತಗೋತೀನಿ, ಅಲ್ಲಿ ಗೊತ್ತಿರಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ಗಿಗ್ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಒದಗಿಸಿ 2020ರಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಬಜೆಟ್ ನ ಎಷ್ಟು ಮೊತ್ತ ಮೀಸಲಿಡಲಾಗಿದೆ? ನೋಡಿ, ಅಗೇನ್ ಈ ಒಂದೊಂದು ಸ್ಕೀಮ್ಸ್ ಗಳಿಗೆ ಇದೆಯಲ್ಲ, ಅದು ನಿಮ್ಗೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದೆ. ಬಜೆಟ್ ನ ಕಾಪಿ ತಗೊಂಡ್ರೆ 253 ಪೇಜ್ 254 ಪೇಜ್ ಏನೋ ಇದೆ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ. ನಾನು ಅದನ್ನ ಇನ್ಕ್ಲೂಡ್ ಮಾಡಿಲ್ಲ. ಅದೆಲ್ಲ ನಿಮ್ಗೆ ಪದೇ SSC ಬ್ಯಾಂಕಿಗಳಲ್ಲಿ ಕೇಳ್ತಾನೆ. ನಮ್ಮ ಈ KPS ಕೇಳಕ್ ಹೋಗಲ್ಲ ಅಂತಾರೆ ಅಷ್ಟು. ಆದ್ರೂ ತಿಳ್ಕೊಳ್ಳಿ, 25,000 ಕೋಟಿ ಕೊಡ್ತಾ ಇರ್ತಕ್ಕಂಥದ್ದು 1,00,000 ಜನರಿಗೆ ಉಪಯೋಗ ಆಗುತ್ತೆ. ಈ ಶ್ರಮ್ ಪೋರ್ಟಲ್ ಮುಖಾಂತರ ಐಡೆಂಟಿ ಕಾರ್ಡ್ ರಿಜಿಸ್ಟ್ರೇಷನ್ ತಗೊಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಇದನ್ನ ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, 2025ರ ಬಜೆಟ್ ನಲ್ಲಿ ರಾಷ್ಟ್ರೀಯ ಶ್ರೇಷ್ಠ ಕೇಂದ್ರದ ಸ್ಥಾಪನೆಗೆ ಯಾವ ವಲಯವು ಹಣವನ್ನು ಪಡೆಯುತ್ತದೆ? ನೋಡಿ, ಇಲ್ಲಿ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಯಾವುದಕ್ಕೆ? ನಾನು ತೋರಿಸ್ತೀನಿ ನಿಮಗೆ. ಶಿಕ್ಷಣಕ್ಕಾಗಿ. ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಶಿಕ್ಷಣಕ್ಕಾಗಿ ಉತ್ಕೃಷ್ಟತೆ ಕೇಂದ್ರಗಳನ್ನು, ಅಂದ್ರೆ ಏನು ಉತ್ಕೃಷ್ಟತೆ ಕೇಂದ್ರ? ಎಕ್ಸಲೆನ್ಸ್ ಸೆಂಟರ್ಸ್ ಗಳನ್ನ ಇದೆ. ಡೇ ಕೇರ್ ಕ್ಯಾನ್ಸರ್ ಆಗಿರ್ಬೋದು. ಓಕೆ, ಇದೆ ನೋಡಿ, ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಕಿಲ್ಲಿಂಗ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಓಕೆ, ಸೊ ಇಲ್ಲಿ ಯಾವ್ದು ಬರುತ್ತೆ? ಇಲ್ಲಿಗೆ ಶಿಕ್ಷಣ ಅಂತಾನೂ ಇದೆ, ಕೃತಕ ಬುದ್ಧಿಮತ್ತೆನೂ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ಸ್ ಗಳನ್ನ ತೆಗಿತಾ ಇರೋದು, ಕೇಂದ್ರಗಳನ್ನ. ಯಾವ್ದಕ್ಕೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಗ್ಗೆ ಶಿಕ್ಷಣಗಳನ್ನು ಕೊಡ್ತಕ್ಕಂಥದ್ದಕ್ಕೆ. ಅರ್ಥ ಆಗ್ತಿದೆಯಲ್ಲ? ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ.
ನೋಡಿ ನಾನು ನಿಮ್ಗೆ ಹೇಳಿದೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂಗೂ ಕೇಳಬಹುದು. 2025 ಬಜೆಟ್ ಮೂಲಕ ಪ್ರಾರಂಭಿಸಲಾದ ಕೃತಕ ಬುದ್ಧಿಮತ್ತೆ ರಾಷ್ಟ್ರೀಯ ಕೇಂದ್ರಗಳ ಕುರಿತು ಹಲವಾರು ನಿಖರವಾದ ಹೇಳಿಕೆಗಳು ಅಸ್ತಿತ್ವದಲ್ಲಿದೆ. ಓಕೆ, ಇದ್ರಲ್ಲಿ ಯಾವುದು ಸರಿಯಾಗಿರೋದು ಅಂತ ಹೇಳಬೇಕು. ಕೃತಕ ಬುದ್ಧಿಮತ್ತೆಯಲ್ಲಿನ ಈ ನಿರ್ದಿಷ್ಟ ಉಪಕ್ರಮದ ಹಿಂದೆ ಕ್ರಿಯಾತ್ಮಕ ಪರಿಣತಿಯನ್ನು ಅಭಿವೃದ್ಧಿಪಡಿಸುವ ಮುಖ್ಯ ಗುರಿಯಾಗಿದೆ. ಓಕೆ, ಈ ಹೌದಲ್ವಾ, ಅದೇ ತಾನೆ ಮೇನ್ ಇಂಪಾರ್ಟೆಂಟ್. ಏನಕ್ಕೆ ಸುಮ್ಮನೆ ಮಾಡ್ತಾರೆ, ಅದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡು ಅದನ್ನ ಡೆವಲಪ್ ಮಾಡಕ್ಕಂಥದ್ದು, ಅದರ ಸ್ಕಿಲ್ಸ್ ನ ಡೆವಲಪ್ ಮಾಡಿಸ್ಕೊಳ್ಳೋಕೋಸ್ಕರ. ಹೌದು, ಈ ಕೇಂದ್ರಗಳನ್ನು ರಚಿಸಲು ಸರ್ಕಾರವು 500 ಕೋಟಿ ಹಣವನ್ನು ಬಳಸಲು ಪ್ರಸ್ತಾಪಿಸಿದೆ. ಎಸ್, ಕರೆಕ್ಟ್. ಈ ಕೇಂದ್ರಗಳು ಸ್ಥಾಪನೆ ಅತ್ಯುತ್ತಮವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೀಮಿತವಾಗಿದೆ. ಅಲ್ಲ, ಖಾಸಗಿ ಅಂತ ಹೇಳೇ ಇಲ್ಲ ಇದರಲ್ಲಿ ಬಜೆಟ್ ಅಲ್ಲಿ. 500 ಕೋಟಿ ವೆಚ್ಚದಲ್ಲಿ ಸ್ಥಾಪನೆ ಮಾಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಮಾಡ್ತಾ ಇರೋದು, ಖಾಸಗಿ ಅಲ್ಲ. ಸೊ ಆಪ್ಷನ್ 1 and 2 ಮಾತ್ರ ಸರಿ. ನೋಡಿದ್ರೆ ಡೀಟೇಲ್ ಆಗಿ ಓದ್ಕೊಂಡಾಗ ಸ್ವಲ್ಪ ನೀವು ಈ ತರ ಕ್ವಶನ್ಸ್ ಫ್ರೇಮ್ ಆದಾಗ ಆನ್ಸರ್ ಮಾಡ್ಬೋದು. ಫೈನ್ ಸರ್. ನೆಕ್ಸ್ಟ್, ಅಟಲ್ ಟಿಂಕರಿಂಗ್ ಲ್ಯಾಬ್ ಎಷ್ಟು ಸರ್ಕಾರಿ ಶಾಲೆಗಳಿಗೆ ಪ್ರಯೋಗಗಳನ್ನು ಸ್ಥಾಪಿಸಲು ಯೋಚಿಸಲಾಗಿದೆ? ಬಜೆಟ್ ಅಲ್ಲಿ ಹೇಳಿದ್ರೆ ಅಟಲ್ ಟಿಂಕರಿಂಗ್ ನಾವು ಇನ್ನು ಜಾಸ್ತಿ ಮಾಡ್ತೀವಿ ಅಂತ ಅಲ್ವಾ. 8, 9ನೇ ಕ್ಲಾಸು ಅಲ್ವಾ, ಅವ್ರಿಗೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ನಾಲೆಡ್ಜ್ ಕೊಡಕ್ಕೆ ಸೈನ್ಸ್ ಅಂಡ್ ಟೆಕ್ನಾಲಜಿ 50,000 ಇದೆ. ನೋಡಿ ತೋರಿಸ್ತೀನಿ. ಅಟಲ್ ಟಿಂಕರಿಂಗ್ ಲ್ಯಾಬ್ ಜನರ ಮೇಲಿನ ಹೂಡಿಕೆ ಅಡಿಯಲ್ಲಿ ಮುಂದಿನ 5 ವರ್ಷ ಸರ್ಕಾರಿ ಶಾಲೆಗಳಲ್ಲಿ 50,000 ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪಿಸಲಾಗುವುದು. ಇನ್ವೆಸ್ಟಿಂಗ್ ಪೀಪಲ್, ಥರ್ಡ್ ಇಂಜಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುತ್ತೆ. ಇನ್ವೆಸ್ಟಿಂಗ್ ಪೀಪಲ್, ಇನ್ವೆಸ್ಟಿಂಗ್ ಆನ್ ಏನೋ ಫೈನಾನ್ಸ್. ಸೊ ಇವೆಲ್ಲ 3 ಭಾಗ ಮಾಡ್ತಾರಲ್ಲ, ಅದನ್ನ ಗೊತ್ತಿರಬೇಕು. ಮತ್ತೆ ಭಾಷಾ ಪುಸ್ತಕ ಯೋಜನೆ, ಅದು ಗೊತ್ತಿರಬೇಕು. ಭಾರತೀಯ ಭಾಷಾ ಪುಸ್ತಕಗಳನ್ನ ಡಿಜಿಟಲ್ ರೂಪ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು. ಆಮೇಲೆ ಸಕ್ಷಮ ಪೋಷಣ್ 2 ಅಭಿಯಾನ, ಏನಕ್ಕೆ ಎಷ್ಟು ಕೋಟಿ ಜನರಿಗೆ ಎಷ್ಟು ಕೋಟಿ ಮಾಡ್ತಾ ಇದೆ, ಏನಕ್ಕೆ ಇದು ಮಾಡ್ತಾ ಇದಾರೆ, ಸೊ ಇದು ಗೊತ್ತಿರ್ಬೇಕು. ಇದ್ರ ಮೇಲೆ ಬರುತ್ತೆ ಕ್ವಶನ್. ಅದನ್ನ ತಗೊಂಡಿದ್ದು ಮುಂದೆ ನೋಡೋಣ. 2025 ಯೂನಿಟ್ ಬಜೆಟ್ ಮೂಲಭೂತ ಕಸ್ಟಮ್ ಸುಂಕದಿಂದ ವಿನಾಯಿತಿಯನ್ನು ಪರಿಚಯಿಸಿದೆ. ನೋಡಿ, ಟ್ಯಾಕ್ಸ್ ಬಗ್ಗೆನೂ ಕೇಳ್ತಾನೆ ಸರ್. ಒಂದಷ್ಟು ಬೇಸಿಕ್ ಕಸ್ಟಮ್ ಡ್ಯೂಟಿ, BCD ಬೇಸಿಕ್ ಕಸ್ಟಮ್ ಡ್ಯೂಟಿ ಓಕೆ ಕಮ್ಮಿ ಮಾಡಿರ್ತಕ್ಕಂಥ. ಯಾವ್ದಾದಕ್ಕೆ ಮಾಡಿದ್ದಾರೆ? ಪ್ಲಾಟಿನಂ ಬಗ್ಗೆ ಮಾಡಿದ್ದಾರೆ, ಕ್ಯಾನ್ಸರ್ಸ್ ಬಗ್ಗೆ ಮಾಡಿದ್ದಾರೆ, ಎಂಜಿನ್ ಸಾಮರ್ಥ್ಯ ಲೆಸ್ ದನ್ 1600 cc ಹೊಂದಿರೋದಕ್ಕೂ ಮಾಡಿದ್ದಾರೆ. ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಅಗೇನ್, ಇದು ನೀವು ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಹೋದ್ರೆ ಒಂದು ಕಂಪ್ಲೀಟ್ ಡೀಟೇಲ್ ನೋಡಬಹುದು. ತುಂಬಾ ಡೀಟೇಲ್ ಆಗಿ ಕೇಳೋಕ್ ಹೋಗಲ್ಲ. ನಾನು ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಔಷಧಿಗಳಿಗಾಗಿರ್ಬೋದು, ಒಂದಷ್ಟು ಕಸ್ಟಮ್ ಡ್ಯೂಟಿನ ವಿನಾಯಿತಿ ಕೊಟ್ಟಿರೋದು, ಮತ್ತೆ ಒಂದಷ್ಟು ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಆಗಿರ್ಬೋದು, ಒಂದಷ್ಟು ಸೀಸ ಸತು ಈ ತರದ್ದಾಗಿರ್ಬೋದು, ಮತ್ತೆ ಪ್ಲಾಟಿನಂ ಆಗಿರ್ಬೋದು, ಅದಕ್ಕೆ ವಿನಾಯಿತಿ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದಷ್ಟು ದೇಶ ಲಿಯಾನ್ ಬ್ಯಾಟರಿ ಆಯ್ತು, ಮೇಕ್ ಇನ್ ಇಂಡಿಯಾ ಪರ್ಸೆಂಟೇಜ್ ಕೇಳ್ತಾನೆ ಒಂದೊಂದ್ಸಲ, ಅದನ್ನ ನೋಡ್ಕೊಳ್ಳಿ. ಅಂದ್ರೆ ತುಂಬಾ ಡೀಟೇಲ್ ಆಗಿ ಈ ಬಜೆಟ್ ಈ ಸಲ ಇರೋದೇ ಅವನು ಮಾಡಿರೋದೇ ಸ್ವಲ್ಪ ಕಮ್ಮಿ. ಅಂದ್ರೆ ಕಮ್ಮಿ ಇನ್ ದ ಸೆನ್ಸ್ ಪ್ರೀವಿಯಸ್ ಇಯರ್ ಹೋಲಿಸ್ಕೊಂಡ್ರೆ ಒಂದು ವರ್ಡ್ಸ್ ಇದೆಯಲ್ಲ ಅದು ಕಮ್ಮಿ ಇದೆ. ಹಾಗಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಇದು ಲೆದರ್ಸ್ ಗೆ ಸಂಬಂಧಪಟ್ಟಂತೆ, ಫ್ರೋಜನ್ ಫಿಶ್ ಸೆಟ್ಗಳು, ಫೀಡ್ಗಳಿಗೆ ಸಂಬಂಧಪಟ್ಟಂತೆ ನಾನು ತಗೋತೀನಿ. ಈಗ ನೋಡಿ, 2025 ಯೂನಿಯನ್ ಬಜೆಟ್ ನ ಭಾಗವಾಗಿ ಜಲವಾಸಿ ಫೀಡ್ ಉತ್ಪಾದನೆಗಳಲ್ಲಿ ಬಳಸಲಾಗುವ ಮೀನಿನ ಹೈಡ್ರೋಜೆಲೈಟ್ ನ ಮೂಲ ಕಸ್ಟಮ್ ಸುಂಕವು ಡ್ಯಾಶ್ ಅಷ್ಟು ಕಡಿಮೆ ಆಗಿದೆ. ಅಗೇನ್, ಕಸ್ಟಮ್ ಸುಂಕ ಫಾರ್ ಅಕ್ವಾಟಿಕ್ ಫೀಡ್, ಏನು ಫೀಡ್ ಕೊಡ್ತಾರಲ್ಲ, ಸೊ ಫಿಶ್ ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಆಮದು ಮಾಡ್ಕೊಳ್ತಕ್ಕಂಥ ಬೇಸಿಕ್ ಕಸ್ಟಮ್ ಡ್ಯೂಟಿನ 15% ಇಂದ 5% ಗೆ ಕಮ್ಮಿ ಮಾಡಲಾಗಿದೆ. 5%, ಇಲ್ಲಿದೆ 5%, ಎಸ್ ಇದೆ. ಎಷ್ಟು ಕಮ್ಮಿ ಮಾಡಲಾಗಿದೆ? 5%. ಓಕೆ, ಕೇಳ್ಬೋದು. ಈಗ ನೋಡಿ, ಇನ್ನೊಂದು 2022 ಬಜೆಟ್ ಮಂಡನೆ ಸಮಯದಲ್ಲಿ ಸರ್ಕಾರವು ವಯಸ್ಸಾದ ನಾಗರಿಕರಿಗೆ ಲಭ್ಯ ಇರುವ ತೆರಿಗೆ ವಿನಾಯಿತಿ ಪ್ರಯೋಜನಗಳನ್ನು ವಿಸ್ತರಿಸುವ ಯೋಜನೆಯನ್ನು ಘೋಷಿಸಿತು. ಹೌದು, ಆದ್ದರಿಂದ ಬಜೆಟ್ ಯಾವ ಪ್ರಮುಖ 3 ನಿಬಂಧನೆಗಳನ್ನು ಒಳಗೊಂಡಿದೆ? ಯಾವ್ದಿದೆ? ಈಗ ಮೊದಲು 3 ಲಕ್ಷ ಇತ್ತು ಸೀನಿಯರ್ ಸಿಟಿಸನ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಕ್ಲೂಷನ್, ಅಂದ್ರೆ ಅವರು ಏನು ದುಡ್ಡನ್ನ ಸಂಪಾದನೆ ಮಾಡ್ತಾರಲ್ಲ ಅದಕ್ಕೆ. ಅದನ್ನ 5 ಲಕ್ಷ ತನಕ ಮಾಡಿದ್ದಾರೆ, ಇದು ಕರೆಕ್ಟ್ ಇದೆ. ಬಡ್ಡಿ ಆದ ಮೇಲೆ TDS, ಅವ್ರು ಏನು ಬಡ್ಡಿ ತಗೋತಾರಲ್ಲ, ಈಗ ಫಿಕ್ಸ್ ಡೆಪಾಸಿಟ್ ಇರ್ತಾರೆ, ಅದಕ್ಕೆ ಬಡ್ಡಿ ಬರುತ್ತೆ, ಅದಕ್ಕೆ TDS ಕಟ್ ಮಾಡೋದು 5 ಲಕ್ಷದ ಮೇಲೆ, ಅದನ್ನ ಕಮ್ಮಿ ಮಾಡಿದೆ. ಅಂದ್ರೆ ಅದರ ಮಿತಿ ಮೊದಲು 50,000ಕ್ಕೆ TDS ಕಟ್ ಮಾಡ್ತಾ ಇದ್ರು, ಅದನ್ನ 1 ಲಕ್ಷ ತನಕ ಹೆಚ್ಚಿಸಿದ್ದಾರೆ. ಓಕೆ, ಅದು ಕರೆಕ್ಟ್. ಪಿಂಚಣಿ ಸ್ವೀಕರಿಸುವ ಹಿರಿಯ ನಾಗರಿಕನ ಗುರುಗೆ ಇಸ್ಕೊಂಡು ಪ್ರತ್ಯೇಕ ತೆರಿಗೆ, ಪಿಂಚಣಿದಾರಿಗೆ ಪ್ರತ್ಯೇಕ ತೆರಿಗೆ ಅಂತಿಲ್ಲ. ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ಎಲ್ಲರಿಗೂ ಅಪ್ಲಿಕಬಲ್. ಅದು ಸೀನಿಯರ್ ಸಿಟಿಸನ್ಸ್ ಅಥವಾ ಪಿಂಚಣಿ ಸ್ವೀಕರ್ಸ್ಗೆ ಬೇರೆ ಹಂಗಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ರಾಂಗ್. 1 and 2 ಇಸ್ ದ ರೈಟ್ ಆನ್ಸರ್ ಅಲ್ವಾ. ಇದು ನಾವು ನೋಡ್ಬೋದು. ತಗೊಂಡಿದ್ದೀನ, ಇಲ್ಲಿದೆ ನೋಡಿ, 50,000ನ 1 ಲಕ್ಷ. ಮತ್ತೆ ಈ ಕ್ವಶನ್ ಆನ್ಸರ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್. ಈ ಕ್ವಶನ್ ಆನ್ಸರ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಬಡ್ಡಿ ಆದಾಯ ಮೇಲೆ TDS ಕುರಿತು 2025 ಯೂನಿಯನ್ ಬಜೆಟ್ ನಲ್ಲಿ ಹಿರಿಯ ನಾಗರಿಕ ಯಾವ ಹೊಸ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ? ಅಂದ್ರೆ ಇಲ್ಲಿ ರೆಂಟ್ ಏನ್ ಬರುತ್ತಲ್ಲ, ಇಂಟ್ರೆಸ್ಟ್ ಕಮ್. ಸೊ ಇಲ್ಲಿ 1 ಲಕ್ಷ ಅಲ್ವಾ ಸರ್, 1 ಲಕ್ಷಕ್ಕೆ ತನಕ ಜಾಸ್ತಿ ತಗೊಂಡು. ಇನ್ನೊಂದು ಯಾವ್ದೋ ಕ್ವಶನ್ ಬಿಟ್ಟಂಗಾಯ್ತಲ್ಲ,
ಇಲ್ಲಿದೆ ನೋಡಿ. 2025 ಬಜೆಟ್ ಪ್ರಕಾರ ಬಾಡಿಗೆ ಆದಾಯದ ಮೇಲೆ TDS ನ ಹೊಸ ಮಿತಿ ಏನು? ಟ್ಯಾಕ್ಸ್ ಡಿಡಕ್ಷನ್ ಬಾಡಿಗೆ ರೆಂಟ್ ಎಷ್ಟು ಲಕ್ಷಕ್ಕೆ ಮಾಡಿದ್ದಾರೆ 2025 ಅದು ಮೊದಲು ಎಷ್ಟಿತ್ತು? 6 ಲಕ್ಷಕ್ಕೆ ಮಾಡಿದ್ದಾರೆ. ಮೊದಲು ಎಷ್ಟಿತ್ತು? ಮೊದಲು 2.4 ಲ್ಯಾಕ್ಸ್ ಇತ್ತು, ಈಗ ಅದು 6 ಲಕ್ಷ ಮಾಡಿದ್ದಾರೆ. ಈಗ ಇಂಥದ್ದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಸ್ಮಾಲ್ ಪಾಯಿಂಟ್ಸ್ ಗಳು ಏನ್ ಕೊಟ್ಟಿದ್ದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ನೆಕ್ಸ್ಟ್ ಬರ್ತಾನೆ MSME, ವೆರಿ ಇಂಪಾರ್ಟೆಂಟ್. MSME ಸಂಬಂಧಪಟ್ಟಂತೆ ಸಾಲದ ಲಭ್ಯತೆಯನ್ನು ಹೆಚ್ಚಿಸಲು 2022 ಬಜೆಟ್ ನಲ್ಲಿ ಈ ಕೆಳಗಿನ ಯಾವ ಕ್ರಮವನ್ನು ಪರಿಚಯಿಸಲಾಗಿದೆ? MSME ನ ಅದರ ಒಂದು ಡೆಫಿನಿಷನ್ ಚೇಂಜ್ ಮಾಡಿದೆ, ಅದು ಗೊತ್ತಿರಬೇಕು. ಗ್ಯಾರಂಟಿ ಕವರ್ ನೊಂದಿಗೆ 5 ಕೋಟಿಯಿಂದ 10 ಕೋಟಿಗೆ ಹೆಚ್ಚಿದ ಕ್ರೆಡಿಟ್ ಲಭ್ಯತೆ. ಅಂದ್ರೆ ಕ್ರೆಡಿಟ್ ಅಂತಕ್ಕಂಥದ್ದು ಅವ್ರಿಗೆ 5 ಕೋಟಿ 10 ಕೋಟಿ ಗೆ ಹೆಚ್ಚಿಗೆ ಮಾಡಿದ್ರು. ಕ್ರೆಡಿಟ್ ಕವರ್ ಇದೆಯಲ್ಲ, 5 ಕೋಟಿಯಿಂದ 10 ಕೋಟಿ ಫಾರ್ ಮೈಕ್ರೋ ಎಂಟರ್ಪ್ರೈಸಸ್ಗೆ ಸಂಬಂಧಪಟ್ಟಂತೆ. ಕರೆಂಟ್ ಅಲ್ವಾ, ಮೈಕ್ರೋ ಎಂಟರ್ಪ್ರೈಸಸ್ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ತಗೊಂಡಿದ್ದೀನಿ ಅಷ್ಟೇ, ಎಲ್ಲಾ ಪಾಯಿಂಟ್ ತಗೊಳ್ಳೋದು ಬೇಡ ಅಂತ, ಹೌದಲ್ವಾ? ಎಸ್. SC/ST ಸಮುದಾಯದಿಂದ ಮಹಿಳಾ ವ್ಯಾಪಾರಿಗಳ ಮಾಲೀಕರು 2 ಕೋಟಿ. ಈಗ ತಾನೇ ನಾವು ಹಿಂದೆ ನೋಡಿದ್ವಿ ಅದನ್ನ, ಇಲ್ಲಿ ತಗೊಂಡಿದ್ದೀನ, ಇದೆ ನೋಡಿ, ಇದು 5 ಲಕ್ಷ ಮಹಿಳೆಯರು, ಪರಿಶಿಷ್ಟ ಜಾತಿ ಪಂಗಡವರಿಗೆ 2 ಕೋಟಿ ತನಕ ಅಲ್ವಾ ಸರ್? ಕರೆಕ್ಟ್. ಎಲ್ಲಾ ಗಾತ್ರದ ಉತ್ಪಾದನಾ ಕೈಗಾರಿಕೆಗಳನ್ನು ಬೆಂಬಲಿಸುವ ರಾಷ್ಟ್ರೀಯ ಉತ್ಪಾದನಾ ಮಿಷನ್. ಹೌದು, ರಾಷ್ಟ್ರೀಯ ಉತ್ಪಾದನಾ ಮಿಷನ್ ಕೂಡ ಇದೆ. ಇಲ್ಲಿ ನೋಡಿ, ಮೇಡ್ ಇನ್ ಇಂಡಿಯಾ ಬ್ರಾಂಡ್ ಅನ್ನು ಪ್ರತಿನಿಧಿಸಲು ಮೇಕ್ ಇನ್ ಇಂಡಿಯಾ ಮತ್ತಷ್ಟು ಹೆಚ್ಚು ಸರ್ಕಾರ ಸಣ್ಣ ಮಧ್ಯಮ ದೊಡ್ಡ ಕೈಗಾರಿಕೆಗಳು ಒಳಗೊಂಡಂತೆ ರಾಷ್ಟ್ರೀಯ ಉತ್ಪಾದನಾ ಮಿಷನ್ ಸ್ಥಾಪಿಸುತ್ತಾರೆ. ಎಸ್, ಎಲ್ಲಾ ಕರೆಕ್ಟ್. ಸೊ ಎಲ್ಲಾ ಆಪ್ಷನ್ಸ್ ಕೂಡ ಕರೆಕ್ಟ್. ನೋಡಿದ್ರೆ ಹಿಂಗೆ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರೆ. MSME ಬಗ್ಗೆ ರಿವೈಸ್ಡ್ ಇದನ್ನ ಸಪರೇಟ್ ಆಗಿ ಒಂದು ಕ್ವಶನ್ ತಗೊಂಡ್ ಮಾಡಬಹುದು. ಸೊ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ಮೊದ್ಲು ಎಷ್ಟಿತ್ತು, ಈಗ ಎಷ್ಟಿದೆ, ಯಾವ್ದನ್ನ ಮೈಕ್ರೋ ಎಂಟರ್ಪ್ರೈಸಸ್ ಅಂತೀವಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟರ್ನ್ ಓವರ್ ಬೇಸಿಸ್ ಮೇಲೆ ಯಾವ್ದನ್ನ ಮೈಕ್ರೋ ಅಂತೀವಿ, ಸ್ಮಾಲ್ ಅಂತೀವಿ, ಮೀಡಿಯಂ ಅಂತೀವಿ, ಇದನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲು 2020 ಯೂನಿಯನ್ ಬಜೆಟ್ ನಲ್ಲಿ ನಿರ್ದಿಷ್ಟಪಡಿಸಲು ಸೂಚಿಸಲಾದ ಈ ಕೆಳಗಿನ ಯಾವ ವಲಯವನ್ನು ಸ್ವೀಕರಿಸುತ್ತಾರೆ? ಓಕೆ, ಅಂದ್ರೆ ಇಲ್ಲಿ ಸೆಕ್ಟರ್ ವೈಸ್ ನೋಡಿದ್ರೆ, ಅಂದ್ರೆ ನಾವು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ತಗೊಂಡ್ರೆ ಅದರಲ್ಲಿ ಯಾವ್ದಕ್ಕೆ ಹೆಚ್ಚು ದುಡ್ಡು ಕೊಡ್ತಾ ಇದೆ ಅಂತ, MSME ಗೆ, ಅಗ್ರಿಕಲ್ಚರ್, ಅರ್ಬನ್ ಡೆವಲಪ್ಮೆಂಟ್ ಗ, ಎಲ್ಲಾನು ಕರೆಕ್ಟ್ ಹೇಳ್ತೀರಾ ನೀವೇನೆ? ಒಂದು ಹೋಮ್ವರ್ಕ್ ಕೊಡ್ಬೇಕು ಅಂತ ನೋಡ, ಲಾಸ್ಟ್ ಕ್ವಶನ್ ಕೊಡೋಣ ಹೋಮ್ವರ್ಕ್. ಇದು ಯಾವ್ದು ಇರ್ಬೋದು ಹೇಳಿ, ಆನ್ಸರ್ ಮಾಡ್ತೀರಾ? ಸುಮ್ನೆ ಗೊತ್ತಿಲ್ಲ ನಿಮ್ಗೆ, ಬಜೆಟ್ ಓದಿರ್ತೀವಿ ಮರ್ತೋಗಿದೆ ಅಂದ್ಕೊಳ್ಳಿ, ಎಕ್ಸಾಮ್ ಬಂತು, ನೀವು ಕೂತಿದ್ರೆ ಇಂಥ ಕ್ವಶನ್ಸ್ ಬಂದ್ಬಿಡ್ತು. ಈಗ ನೋಡ್ಬೇಕು, ಗ್ರಾಮೀಣ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ ಏನಿರುತ್ತೆ ಅಲ್ಲಿ? ಅರ್ಬನ್ ಡೆವಲಪ್ಮೆಂಟ್ ಬರುತ್ತಾ? ಬರಲ್ಲ. ಆಲ್ ಆಫ್ ದ ಅಬೌವ್ ಕ್ಯಾನ್ಸಲ್ ಆಯ್ತು. ನಾನು ಹೇಳ್ತಾ ಇರೋದು ನಿಮಗೆ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಅರ್ಬನ್ ಡೆವಲಪ್ಮೆಂಟ್ ಬರಲ್ಲ. ಓಕೆ, ಸೊ ಅಲ್ಲಿಗೆ ಏನಾಯ್ತು, ಮೇಲಿನ ಎಲ್ಲವೂ ಕ್ಯಾನ್ಸಲ್ ಆಯ್ತು, ನಗರ ಅಭಿವೃದ್ಧಿ ಕ್ಯಾನ್ಸಲ್ ಆಯ್ತು. ಇನ್ MSME ಬಂದು ನಾವು ಅಗ್ರಿಕಲ್ಚರ್, ನಾವು ನೋಡಿ MSME ಅಗ್ರಿಕಲ್ಚರ್ ನೋಡಿದ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ MSME ಆಗಿ ಬಂತು, ಬರಲ್ಲ. ಕೃಷಿ ನೋಡಿದ್ರೆ ಒಂದಷ್ಟು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು, ಆಪ್ಷನ್ ನೋಡ್ಕೊಂಡು ಸ್ನೇಹಿತರೆ. PM ಕಿಸಾನ್ಗೆ ಎಷ್ಟು ದುಡ್ಡು ಕೊಡ್ತಾ ಇದಾರೆ? ಎಗೇನ್ ಸರ್, ಇವೆಲ್ಲ ನಾನು ನಿಮ್ಗೆ ಒಂದ್ ಸೆಕೆಂಡ್, ಇವೆಲ್ಲ ನಿಮಗೆ ಈ ಬಜೆಟ್ ನ ಲಾಸ್ಟ್ ಅಲ್ಲಿ ಬರುತ್ತೆ, ಪೇಜ್ ಇಟ್ಕೊಂಡು ನೋಡ್ಕೊ, ಕೇಳಲ್ಲ ಇವೆಲ್ಲ ಯಾವ ಯೋಜನೆಗೆ ಎಷ್ಟು ದುಡ್ಡು ಅಂತ ಎಲ್ಲ. ಮೇನ್ ಇಂಪಾರ್ಟೆಂಟ್ ಇವು ಹೊಸ ಯೋಜನೆಗಳ ಬಗ್ಗೆ ಮತ್ತೆ ಹೊಸ ಪಾಯಿಂಟ್ಸ್ ಗಳ ಬಗ್ಗೆ ಇಂಥದ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅಕಸ್ಮಾತ್ ಕೇಳಿದ್ರೆ ಅನ್ನೋದು ಈ ದೃಷ್ಟಿಯಿಂದ ಒಂದು 2-3 ಈ ತರ ಕ್ವಶನ್ ತಗೊಂಡಿದ್ದೇನೆ. ಇದು ಬಜೆಟ್ ನ ಒಂದು ಏನು 254 ಪೇಜ್ ಇದೆ, ಅದ್ರ ಲಾಸ್ಟ್ ಅಲ್ಲಿ ಬರುತ್ತೆ. ನಾನು ತಗೊಂಡಿಲ್ಲ ಇದನ್ನ. ಓಕೆ, ನಾನು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಪೋಷನ್ 2.0 ನ್ಯೂಟ್ರಿಷನ್ ಗಾಗಿ ಹಂಚಿಕೆ ಏನು? ಎಗೇನ್ ಇದು ಕೂಡ ನಿಮ್ಗೆ ಲಾಸ್ಟ್ ಅಲ್ಲಿ ಬರುತ್ತೆ. ಎಷ್ಟು ಹಂಚಿಕೆ ಮಾಡಿದ್ದಾರೆ? ಎಷ್ಟು? 21 ಅಲ್ವಾ? 21.96 ಕೋಟಿ. ಯಾಕೆ ಇದನ್ನೆಲ್ಲ ನಾನು ತಗೊಂಡಿಲ್ಲ ಅಂದ್ರೆ, ಇದನ್ನ ಹೆಂಗ್ ನೆನ್ಪಿಟ್ಕೋತೀರಾ? ಅಷ್ಟೊಂದು ಯೋಜನೆಗಳು ಮತ್ತೆ ಅಷ್ಟೊಂದು ಇದನ್ನ ಒಂದೊಂದು ಸಚಿವಾಲಯದ ಅಷ್ಟೊಂದು ಯೋಜನೆಗಳ ಬಗ್ಗೆ ದುಡ್ಡು ಕೊಟ್ಟಿದ್ದಾನೆ. ಯಾವ್ದು ಕೇಳ್ತಾನೆ ಅಂತ ಈ ತರ ಒಂದ್ ಕೇಳ್ತಾನೆ, ಒಂದ್ ಬಿಟ್ಬಿಡ್ಬೇಕಾಗತ್ತೆ ಎಕ್ಸಾಮ್ ಅಲ್ಲಿ. ಆ ಒಂದಕ್ಕೋಸ್ಕರ ನೀವೆಲ್ಲ ನೆನ್ಪಿಟ್ಕೊಳಕ್ ಹೋದಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗ್ಬೋದು, ನೀವು ತಪ್ಪು ಸರಿ ಮಾಡಕ್ ಹೋಗಿ ತಪ್ಪು ಮಾಡ್ಬೋದು. ಹಂಗಾಗಿನೇ ಇದನ್ನ ತಗೊಂಡಿಲ್ಲ. ಅರ್ಥ ಆಗ್ತಿದೆಯಲ್ಲ? ವೆರಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಎಸ್ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ. ಎಸ್, ಇಲ್ಲಿ ನೋಡಿ, ಪೋಷನ್ 2.0 ಯಾವ್ದಕ್ಕೆ, ಏನಕ್ಕೆ, ಇಂಥದ್ ಕೇಳಬಹುದು ಎಕ್ಸಾಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್, 2022 ಬಜೆಟ್ ನಲ್ಲಿ ಘೋಷಿಸಲಾದ ಭಾರತದ ಮೊದಲ ಪರಮಾಣು ಶಕ್ತಿ ಮಿಷನ್ ಪ್ರಾಥಮಿಕ ಗಮನ ಯಾವುದು? ವೆರಿ ಈಸಿ ಕ್ವಶನ್. ನಾವು 2047ಗೆ ಟಾರ್ಗೆಟ್ ಇಟ್ಕೊಂಡು 100 ಗಿಗಾವ್ಯಾಟ್ ಅನ್ನ ಪರಮಾಣು ಶಕ್ತಿ ಸಾಮರ್ಥ್ಯನ ಸಾಧಿಸಬೇಕು. 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ 2047 ಬಜೆಟ್ ಅಲ್ಲಿ ಇರ್ತಕ್ಕಂಥದ್ದು. ಪಂಚರ್ ಒಂದು ಹೋಮ್ವರ್ಕ್ ಇದನ್ನು ತಗೋತೀರಾ? ಕೇಂದ್ರ ಬಜೆಟ್ 2022 ಮೂಲ ಸೌಕರ್ಯ ಅಭಿವೃದ್ಧಿಗೆ ಯಾವ ವಲಯವು ಗಮನಾರ್ಹದ ಹಣವನ್ನು ಪಡೆದುಕೊಂಡಿದೆ? ಈಗೇನ್ ಶಿಕ್ಷಣ ಇದೆ, ಆರೋಗ್ಯ ಇದೆ, ರೈಲ್ವೆ ಹೆದ್ದಾರಿ ಮತ್ತೆ ರಕ್ಷಣೆ ಇದೆ. ಇಲ್ಲಿ ಯಾವುದಕ್ಕೆ ದುಡ್ಡು ಹೆಚ್ಚು ಹೋಗಿದೆ? ವೆರಿ ಈಸಿ ಕ್ವಶನ್, ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಬಟ್ ಸ್ಟಿಲ್ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ.
ಚೆಕ್ ಮಾಡಿ ಬಡ್ಜೆಟ್ ಡಾಕ್ಯುಮೆಂಟ್ ಯಾಕಂದ್ರೆ ನೀವು ಒಂದ್ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಬೇಕು. ಎಕ್ಸರ್ಸೈಸ್ ನಥಿಂಗ್ ಬಟ್ ರೀಡಿಂಗ್ ಎಕ್ಸರ್ಸೈಸ್ ಮಾಡಿ ಅಂತ. ಅಂದ್ರೆ ನೀವು ಡಾಕ್ಯುಮೆಂಟ್ ತಗೊಳ್ಳಿ, ಅದ್ರ ಕೊನೆಯಲ್ಲಿ ಇರುತ್ತೆ ನೋಡಿ, ನೋಡ್ಕೊಂಡು ನೀವು ಆನ್ಸರ್ ಮಾಡಿ ಸ್ನೇಹಿತರೆ. ನಾನು ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ಬಡ್ಜೆಟ್ ಎಕನಾಮಿಕ್ಸ್ ಸರ್ವೆ ಕೇಂದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ನ ಇಲ್ಲೇ ಟ್ರೈ ಮಾಡಿದೀನಿ ಸ್ನೇಹಿತರೆ. ಎಕ್ಸಾಮ್ ಹೆಂಗ್ ಬರುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ. ಮತ್ತೆ ಹೆಂಗ್ ಕೇಳ್ಬೋದು ಅನ್ನೋದು ಕೂಡ ನಿಮ್ಗೆ ಯಾವ್ದಾದ್ರು ನಾವು ಇಂಪಾರ್ಟೆಂಟ್ ಅಂತ ಟಾಪಿಕ್ ಕೂಡ ಹೇಳಿದ್ದೀನಿ. ಇದನ್ನ ಇಟ್ಕೊಂಡು ನೀವು ಪ್ರಿಪೇರ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ. ನಾವು ಮಾಡಿರ್ತಕ್ಕಂಥ ಸಮ್ಮರಿ ವಿಡಿಯೋಸ್ ನೋಡಿ ಪ್ಲೇ ಲಿಸ್ಟ್ ಮತ್ತೆ ಲಿಂಕ್ಸ್ ಗಳು ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.